ರಾಜ್ಯದಲ್ಲಿ ಉಪಚುನಾವಣೆಗೆ ದಿನಾಂಕ ನಿಗದಿ ಆಯಿತು. ಈ ನಡುವೆ ಬಿಜೆಪಿ ಜೊತೆಗೆ ಹೋರಾಟವನ್ನ ಮಾಡಬೇಕಾಗಿದ್ದಂತಹ ಕಾಂಗ್ರೆಸ್ ತನ್ನ ಪಕ್ಷದ ನಾಯಕರ ಜೊತೆಗೆ ಹೋರಾಟ ಮಾಡುವಂತಹ ತಲೆನೋವು ಬಂದೊದಗಿದೆ. ಶಾಮನೂರು ಅವರ ಫ್ಯಾಮಿಲಿ ಕಾಂಗ್ರೆಸ್ ಪಾಲಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಬಿ ಫಾರಂ ಅನ್ನೇ ಪಡೆಯದೆ ಕಂಟೆಸ್ಟ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದೆ ಇಡೀ ಕುಟುಂಬ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೇ ಓವರ್ಕಮ್ ಮಾಡ್ತಾ ಈ ಫ್ಯಾಮಿಲಿ ಅನ್ನುವಂತಹ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ನಮಗೂ ಕೂಡ ಟಿಕೆಟ್ ಬೇಕು ಅಂತ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಮೇಲಿಂದ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಟಿಕೆಟ್ ಕೊಡದೇ ಇರಲಿ ಅಂತ ಮಗನಿಗೆ ನಾಮಿನೇಷನ್ ಏನಾದರೂ ಕೊಡಿಸಿದ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಅದೇ ಟಿಕೆಟ್ ಕೊಡ್ತಾರೆ, ಕೊಡ್ಲಿ ಬೇರೆಯವರಿಗೆ ಅಂತ ಏನಾದರೂ ನಾಮಿನೇಷನ್ ಸಲ್ಲಿಕೆ ಮಾಡಿಸಿದ್ರ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇತ್ತ ಮುಸ್ಲಿಮರಿಗೆ ಟಿಕೆಟ್ ಬೇಕು ಅಂತ ಸಚಿವ ಜಮೀರ್ ಅಹಮದ್ ಅವರು ಕೂಡ ಹಠ ಹಿಡ್ಕೊಂಡು ಕೂತಿದ್ದಾರೆ. ನಮ್ಮ ಸಮಾಜ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಕೇವಲ ಮತ ಹಾಕಿದ್ದೀವಿ. ನಾವು ಈವರೆಗೂ ಕೂಡ ನಮ್ಮವರಿಗೆ ಟಿಕೆಟ್ ಕೇಳಿಲ್ಲ. ಈಗಲಾದರೂ ನಮ್ಮ ಸಮಾಜಕ್ಕೆ ಅಲ್ಲಿ ಟಿಕೆಟ್ ಬೇಕು ಅಂತ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ ಪಕ್ಷಕ್ಕೆ ಈ ವಿಚಾರ ಸಾಕಷ್ಟು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಭೆ ಈಗ ನಡೀತಾ ಇದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಡೀತಾ ಇರುವಂತಹ ಸಭೆಗಳು ಈಗಲೂ ಕೂಡ ಮುಂದುವರಿತಾ ಇದೆ. ಆದರೆ ಹೈಕಮಾಂಡ್ನ ಸಭೆ ಇಡೀ ಪಕ್ಷದ ಆಂತರಿಕ ವಲಯದಲ್ಲಿ ಒಂದು ರಣರಂಗವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಯಾಕಂದ್ರೆ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕಾಗಿತ್ತು. ಯಾರ್ರೀ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು, ಪಕ್ಷವನ್ನ ಇಬ್ಬಾಗ ಮಾಡ್ತಾ ಇರೋದು ಯಾರು ಅಂತ ಅವರನ್ನ ಕರೆಸ್ಬಿಟ್ಟು ನೇರವಾಗಿ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲೋ ಒಂದೆಡೆ ಈ ವಿಚಾರದಲ್ಲಿ ವಿಫಲವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಇತ್ತ ಸಚಿವ ಜಮೀರ್ ಅಹಮದ್ ಅವರು ರಾಜೀನಾಮೆ ಬಾಂಬನ್ನೇ ಸಿಡಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ನಮ್ಮ ಸಮಾಜಕ್ಕೆ ಒಂದು ವೇಳೆ ಟಿಕೆಟ್ ಕೊಡೋದಿಲ್ಲ ಅಂತಂದ ಮೇಲೆ ಅಧಿಕಾರನೇ ಬೇಡ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಅಸ್ತ್ರವನ್ನ ಜಮೀರ್ ಅಹಮದ್ ಅವರು ಪ್ರಯೋಗ ಮಾಡಿದ್ದಾರೆ. ಈಗ ದಾವಣಗೆರೆ ಟಿಕೆಟ್ಗಾಗಿ ರಾಜೀನಾಮೆ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಏನು ತ್ಯಾಗದ ಮಾತನಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ಇದು ಕಾಂಗ್ರೆಸ್ ಪಕ್ಷದ ಒಂದು ವೋಟ್ ಬ್ಯಾಂಕ್ ಏನಿದೆ ಅದರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಯಾಕಂದ್ರೆ ಸರಿಸುಮಾರು 65,000ಕ್ಕೂ ಹೆಚ್ಚು ಮತಗಳು, ಈ ಮತಗಳು ಕಾಂಗ್ರೆಸ್ಗೆ ಬೇಕೇ ಬೇಕು. ಒಂದು ವೇಳೆ ಈ ಮತಗಳು ತಪ್ಪಿದೆ ಆದ್ರೆ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆದರೂ ಕೂಡ ಏನು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ, ಏನು ಸ್ಟ್ರಾಟಜಿ ಹಾಕಿದ್ದಾರೆ, ಇದೆಲ್ಲವೂ ಕೂಡ ತಲೆ ಕೆಳಗಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ತುಂಬಾ ತಲೆಬಿಸಿ ಆಗ್ತಾ ಇದೆ. ಇತ್ತ ಸಮರ್ಥಗೆ ಏನಾದರೂ ಹೇಳೋದಕ್ಕೆ ಹೋದ್ರೆ ಅತ್ತ ಅವರ ತಂದೆ ಸಚಿವರು, ತಾಯಿ ಸಂಸದೆ, ಈ ನಡುವೆ ಇಬ್ರು ಕೂಡ ಪ್ರಬಲರಾಗಿದ್ದಾರೆ, ಸಾಕಷ್ಟು ಪ್ರಭಾವವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಏನು ಹೇಳೋದಕ್ಕಾಗಲ್ಲ. ಹೀಗಾಗಿ ಇಬ್ಬರು ಈಗ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಇದ್ರೆ ಕುರ್ಚಿ ತ್ಯಾಗ ಮಾಡ್ತೀನಿ ಅಂತ ಇತ್ತ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ. ಅತ್ತ ಮತ್ತೊಂದೆಡೆ ಕೊಡಲೇಬೇಕು ಅಂತ ಶಾಮನೂರು ಶಿವಶಂಕರಪ್ಪ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಜಮೀರ್ ಅವರ ಬೆದರಿಕೆಯಿಂದ ಕಂಗೆಡ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಇಡೀ ಬುನಾದಿಯೇ ಅಲ್ಲಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ್ದು. ಯಾಕಂದ್ರೆ ಯಾವ ಸಮುದಾಯ ವೋಟ್ ಹಾಕ್ತಾ ಇತ್ತು ಅದರ ಮತಗಳನ್ನ ಕಳೆದುಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಶಾಮನೂರು ಅವರ ಫ್ಯಾಮಿಲಿ, ಅದು ಕೂಡ ಪ್ರಬಲವಾಗಿರುವಂತಹ ಕುಟುಂಬ, ಅದನ್ನ ಎದುರು ಹಾಕೊಳ್ಳೋದಾ ಅಥವಾ ಸಮುದಾಯವನ್ನ ಎದುರು ಹಾಕೊಳ್ಳೋದಾ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಮತ್ತೊಂದು ಕಡೆ ನಾಯಕರು, ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ, ಏನೇ ಸಮಜಾಯಿಷಿ ಕೊಟ್ಟರು, ಏನೇ ಮುಲಾಮ್ ಹಚ್ಚೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಹೈಕಮಾಂಡ್ ನಾಯಕರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ. ಅಲ್ಲದೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ, ನಮ್ಮ ನಾಯಕರು ಹೇಳ್ತಾರೆ ಯುವಕರು ರಾಜಕಾರಣಕ್ಕೆ ಬರಬೇಕಂತ ಹೇಳ್ತಾರೆ, ಆದ್ರೆ ಆ ಯುವಕರು ರಾಜಕಾರಣಿಗಳ ಮಕ್ಕಳೇ ಆಗಿರಬೇಕಾ? ತಲೆ ತಲಾಂತರದಿಂದ ಯಾರು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಟಿಕೆಟ್ ಸಿಗಬೇಕಾ ಅಂತ ಸಾಮಾನ್ಯ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ನಡುವೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಅವರು ಕೂಡ ಖಡಕ್ ಆಗಿ ಹೇಳಿದ್ದಾರೆ. ಹೀಗಾಗಿ ಈ ವಿಚಾರ ಸಾಕಷ್ಟು ತಲೆನೋವಾಗ್ತಾ ಇದೆ. ಜಮೀರ್ ಅಹಮದ್ ಅವರು ಎಸೆದಿರುವಂತಹ ರಾಜೀನಾಮೆ ಬಾಂಬ್ ಏನಿದೆ ಅದು ಅಟ್ಟರ್ ಫ್ಲಾಪ್ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಂದ್ರೆ ಯಾವ ಸಮುದಾಯ ಅತಿ ಹೆಚ್ಚು ವೋಟ್ ಹಾಕ್ತಾ ಇದೆ ಆ ಸಮುದಾಯಕ್ಕೆ ಈಗ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಸಂದೇಶ ಕೂಡ ಸಿಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸಭೆಯಲ್ಲೇ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಶಾಮನೂರು ಮೊಮ್ಮಗನ ನಡೆಯೂ ಕೂಡ ಹೈಕಮಾಂಡ್ಗೆ ಗರಮಗಿಸಿದೆ. ಬಿ ಫಾರಂ ಸಿಗಬೇಕಾಗಿತ್ತು, ನಾವು ಹೇಳಬೇಕಾಗಿತ್ತು ನಿಮಗೆ ನಾಮಪತ್ರ ಸಲ್ಲಿಕೆ ಮಾಡಿ ಅಂತ, ನಿಮಗೆ ನಾವು ಬಿ ಫಾರಂ ಕೊಡಬೇಕಾಗಿತ್ತು, ಅದಕ್ಕೂ ಮುಂಚೆ ಅದು ಹೆಂಗ್ರಿ ನೀವು ನಾಮಪತ್ರ ಸಲ್ಲಿಕೆ ಮಾಡಿದ್ರಿ ಅಂತ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇತ್ತ ಸಮರ್ಥ್ ಅವರು ಏನು ನಾಮಿನೇಷನ್ ಮಾಡಿದ್ದಾರೆ ಅದಕ್ಕೆ ಮುಸ್ಲಿಂ ನಾಯಕರು ಕೂಡ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ ಪಕ್ಷದಲ್ಲಿ ಪಾಲನೆ ಮಾಡಬೇಕಾಗಿದ್ದಂತಹ ಒಂದು ಶಿಸ್ತು, ಆ ಶಿಸ್ತನ್ನು ಕೂಡ ಅವರು ಫಾಲೋ ಮಾಡಿಲ್ಲ ಅಂತ ಇದೇ ವಿಚಾರವನ್ನು ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ.
ಹೀಗಾಗಿ ಇಲ್ಲಿ ನಡೀತಾ ಇರುವಂಥದ್ದು ಸಚಿವರ ಒಂದು ಹಠನೋ ಅಥವಾ ಕಾಂಗ್ರೆಸ್ ಪಕ್ಷದ ಒಂದು ಅಸ್ತಿತ್ವದ ಹೋರಾಟನ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಏನಾದರೂ ಈ ಚುನಾವಣೆ ಸೋತಿದ್ದೇ ಆದರೆ ಮುಂಬರುವ ವಿಧಾನಸಭೆ ಚುನಾವಣೆ ಏನಿದೆ ಅದರ ಒಂದು ಕ್ಲಿಯರ್ ಪಿಕ್ಚರು ಈ ಚುನಾವಣೆಯಲ್ಲಿ ಸಿಗುತ್ತೆ. ಇದೇ ಕಾರಣಕ್ಕಾಗಿ ಆತಂಕ ಸೃಷ್ಟಿ ಮಾಡ್ತಾ ಇದೆ ಈ ವಿಚಾರ. ಕಾಂಗ್ರೆಸ್ಗೆ ಸಾಕಷ್ಟು ಬೆದರಿಕೆಯನ್ನು ಒಡ್ಡುತ್ತಾ ಇದೆ ಈ ವಿಚಾರ. ಯಾಕಂದ್ರೆ ಈ ಏನು ಬೈ ಎಲೆಕ್ಷನ್ ಏನು ನಡೀತಾ ಇದೆ ಇದರಲ್ಲಿ ಏನಾದರೂ ಸೋತಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮಾಹಿತಿಗಳನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಇದು ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅಳಿವು ಉಳುವಿನ ಹೋರಾಟ, ಮತ್ತೊಂದು ಕಡೆ ಸಾಮಾನ್ಯವಾಗಿ ಒಂದು ಶಿಸ್ತನ್ನು ಕಾಪಾಡ್ಕೊಳ್ಬೇಕಾಗಿತ್ತು. ಆ ಸಾಮಾನ್ಯ ಶಿಸ್ತನ್ನು ಕೂಡ ಕಾಪಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬಿಜೆಪಿ ಜೊತೆ ಹೋರಾಟ ಮಾಡಬೇಕಾಗಿತ್ತು. ಆಂತರಿಕ ಕಲಹ, ಆಂತರಿಕ ಹೋರಾಟವನ್ನು ಕಾಂಗ್ರೆಸ್ ಎದುರಿಸ್ತಾ ಇದೆ. ದಾವಣಗೆರೆ ಚುನಾವಣೆ ಏನು ನಡೀತಾ ಇದೆ ಬೈ ಎಲೆಕ್ಷನ್ನು, ಈ ಬೈ ಎಲೆಕ್ಷನ್ ಮುಂಬರುವಂತಹ ಚುನಾವಣೆಗಳಿಗೆ ದಿಕ್ಸೂಚಿ ಆಗುತ್ತಾ ಒಂದು. ಎರಡನೇದು, ಹೈಕಮಾಂಡು ಎಲ್ಲೋ ಒಂದು ಕಡೆ ವಿಫಲ ಆಯ್ತಾ, ದುಸ್ಪಟಾಕಿ ಆಯ್ತಾ, ಕಬಡ್ಡಿ ಕಾಸಿನ ಕಿಮ್ಮತ್ತಿಲ್ವಾ ಮಾತಿಗೆ, ಈ ಪ್ರಶ್ನೆ ಎದುರಾಗ್ತಾ ಇದೆ. ಏನ್ ನಡೀತಾ ಇದೆ ಅಂತ? ಖಂಡಿತ ಸಂತೋಷ. ಏನಾಗಿದೆ ಬೈ ಎಲೆಕ್ಷನ್ ಇದು ಕಾಂಗ್ರೆಸ್ಗೆ ನಿಜವಾಗ್ಲೂ ಇದೊಂದು ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಇದು ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷ ಈ ಒಂದು ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಲ್ಲಿ ಪಕ್ಷದಲ್ಲಿ ಟಿಕೆಟ್ ನ ಗೊಂದಲ ಬಹಳ ಜೋರಾಗಿ ಹಿಡಿತಾರೆ. ಒಂದು ಏನು ತಮ್ಮ ಶಾಮನೂರು ಮಂತ್ರಿದವರು ಅಂದ್ರೆ ಶಾಸಕರಾದ ಶಾಮನೂರು ಶಿವಶಂಕರಪ್ಪ, ದಿವಂಗತ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರ್ತಂತ ಸ್ಥಾನದಲ್ಲಿ ಅದೇ ಕುಟುಂಬದವರಿಗೆ ನಾವು ಟಿಕೆಟ್ ಪಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಮರ್ಥ ಅವರು ಯಾವುದೇ ರೀತಿಯ ಬಿ ಫಾರ್ಮ್ ಇಲ್ಲದೆ ಇದ್ರು ಕೂಡ ನಾವು ಏನು ಫಾರ್ಮಾಲಿಟೀಸ್ ಪ್ರಕಾರ ನಿನ್ನೆ ಶುಕ್ರವಾರ ಇತ್ತು, ಹಾಗಾಗಿ ಶುಭ ದಿನ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ಇಂದ ಇನ್ನು ಯಾವುದೇ ರೀತಿಯ ಬಿ ಫಾರ್ಮ್ ಇವ್ರಿಗೂ ಸಿಕ್ಕಿಲ್ಲ. ಯಾಕಂದ್ರೆ ಇವತ್ತು ನಡೆದಂತ ಒಂದು ಸಭೆಯಲ್ಲಿ ಕೂಡ ಆ ಒಂದು ಏನು ಜಮೀರ್ ಅಹಮದ್ ಅವರು ಮುಸ್ಲಿಂ ಬಂದವರಿಗೆ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಟ್ಟಿಡಿದಿರೋ ಮಾಹಿತಿ ಇದೆ. ಹೀಗಾಗಿ ಇಲ್ಲಿ ಓವರ್ ಆಲ್ ಹೇಳ್ಬೇಕಂದ್ರೆ ಕಾಂಗ್ರೆಸ್ ನಲ್ಲಿ ಇನ್ನೂ ಟಿಕೆಟ್ ನ ಕಗ್ಗಂಟಾಗಿ ಉಳಿದಿದೆ. ಯಾಕಂದ್ರೆ ಒಂದ್ ರೀತಿ ಒಂದ್ ಕಡೆ ಶಾಮನೂರು ಕೂಡ ಅದನ್ನ ಟಿಕೆಟ್ ಪಡಿಲೇಬೇಕು ಅಂತ ಒಂದ್ ರೀತಿ ಪ್ರಯತ್ನ ನಡೆಸ್ತಾ ಇದ್ರೆ, ಇಲ್ಲಿ ಜಮೀರ್ ಅಹಮದ್ ಕೂಡ ಬೇರೆ ಒಂದು ಅಲ್ಪಸಂಖ್ಯಾತರಿಗೆ ಕೊಡಿಸ್ಬೇಕು ಅನ್ನೋ ಒಂದು ಒತ್ತಾಯ ಮಾಡ್ತಾರೆ. ಹೀಗಾಗಿ ಹೈಕಮಾಂಡ್ ಕೂಡ ಈ ಒಂದು ಕ್ಷೇತ್ರ ನಿಜಕ್ಕೂ ಕಗ್ಗಂಟಾಗಿ ಉಳಿದಿದೆ. ಇಲ್ಲಿ ಯಾರಿಗೆ ಕೊಟ್ರೆ ನಾವು ಈ ಒಂದು ಇನ್ನೊಂದು ವಿಶೇಷ ಏನಂದ್ರೆ ಯಾರಿಗಾದ್ರೂ ಯಾರಿಗೆ ಕೊಟ್ಟರು ಕೂಡ ಈ ಒಂದು ಕ್ಷೇತ್ರವನ್ನು ಗೆಲ್ಲೇಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಆಡಳಿತ ನಡೆಸಿರೋ ಸರ್ಕಾರಕ್ಕೆ ಇದು ಒಂದು ರೀತಿಯ ಸವಾಲಿನ ಕ್ಷೇತ್ರವಾಗಿದೆ. ಹೀಗಾಗಿ ಈ ಒಂದು ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನ ನೀಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಅದನ್ನ ಕಳೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಸುಲಭವಾಗಿರುವಂತಹ ಲೆಕ್ಕಾಚಾರ ಮೈನಾರಿಟಿ ಓಟು ಜಾಸ್ತಿ ಇದೆ. ಯಾವುದೇ ಒಬ್ಬ ಅಭ್ಯರ್ಥಿಯನ್ನು ಸರಿಯಾಗಿ ಆಯ್ಕೆ ಮಾಡಿಬಿಟ್ರೆ ಬಹಳಷ್ಟು ಈಸಿಯಾಗಿ ಈ ಕ್ಷೇತ್ರವನ್ನು ಗೆಲ್ಲಬಹುದಾಗತ್ತೆ ಅಂತ ಕಾಂಗ್ರೆಸ್ ಕೂಡ ಅಂದ್ಕೊಂಡಿತ್ತು. ನಿರಂತರವಾಗಿ ಸತತವಾಗಿ ಗೆಲುವನ್ನು ಸಾಧಿಸ್ತಾ ಬಂದಿತ್ತು ಈ ಕ್ಷೇತ್ರದಲ್ಲಿ. ಆದರೆ ಈಗ ಕಾಂಗ್ರೆಸ್ಗೆ ಈ ಕ್ಷೇತ್ರ ಕಳೆದುಕೊಳ್ಳುವಂತಹ ಭೀತಿ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಇದರ ಜೊತೆಗೆ ಹೈಕಮಾಂಡು, ಯಾವ ಹೈಕಮಾಂಡು ನಿರ್ದೇಶನ ಕೊಡಬೇಕಾಗಿತ್ತು ಆ ಹೈಕಮಾಂಡ್ನ ಮಾತಿಗೆ ಕಬಡ್ಡಿ ಕಾಸಿನ ಕಿಮ್ಮತ್ತಿಲ್ವಾ? ಹೈಕಮಾಂಡ್ ಈ ವಿಚಾರವನ್ನು ಸಂಪೂರ್ಣವಾಗಿ ಬಗೆಹರಿಸೋದಕ್ಕೆ ಎಲ್ಲರ ಬಾಯಿ ಮುಚ್ಚಿಸಿ ಸುಮ್ಮನೆ ಕೂರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಸಹಜವಾಗಿ ಯಾರಿಗೂ ಗೊತ್ತಾಗದೇ ಇರುವಂತಹ ವಿಚಾರ ಏನಲ್ಲ. ಯಾಕಂದರೆ ನಿನ್ನೆ ಮಧ್ಯಾಹ್ನನೇ ಹೋಗಿ ಘಂಟಾ ಘೋಷವಾಗಿ ಸಮರ್ಥವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಬರ್ತಾರೆ. ಇಡೀ ರಾತ್ರಿ ಸುರ್ಜೇವಾಲಾ ಅವರು ಸಭೆ ಮೇಲೆ ಸಭೆಗಳನ್ನು ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದರು, DCM DK ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಆದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿಲ್ಲ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಯಾಕಂದ್ರೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಇದರಲ್ಲಿ ಬಹಳಷ್ಟು ಸುಲಭವಾಗಿರುವಂತಹ ಲೆಕ್ಕಾಚಾರ. ಕಾಂಗ್ರೆಸ್ ಕೂಡ ಇದೇ ಲೆಕ್ಕಾಚಾರವನ್ನು ಇಟ್ಕೊಂಡಿತ್ತು. ಆ ಲೆಕ್ಕಾಚಾರ ಅಲ್ಪಸಂಖ್ಯಾತರ ವೋಟ್ಗಳು 65,000. ಈ ನಡುವೆ ಲಿಂಗಾಯತರ ವೋಟ್ಗಳು ಸರಿಸುಮಾರು 35,000ದಿಂದ 40,000. ಹೀಗಾಗಿ ಈ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಏನಿದೆ ಅಷ್ಟು ವೋಟ್ಗಳು ಕಾಂಗ್ರೆಸ್ಗೆ ಬಂದೇ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ ಇಟ್ಕೊಂಡಿತ್ತು. ಇದರ ಜೊತೆಗೆ ಅಭ್ಯರ್ಥಿಯನ್ನು ಸರಿಯಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿಬಿಟ್ರೆ ಸಾಕು, ಬಹಳಷ್ಟು ಸಲೀಸಾಗಿ ನಾವು ಚುನಾವಣೆ ಗೆದ್ದು ಬಿಡ್ತೀವಿ ಅಂತ ಕಾಂಗ್ರೆಸ್ ಸಾಕಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿತ್ತು. ಬಿಜೆಪಿಯ ಜೊತೆಗೆ ಈ ಚುನಾವಣೆಯಲ್ಲಿ ಫೈಟ್ ಮಾಡಬೇಕಾಗಿತ್ತು. ಇದರ ಜೊತೆಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇನ್ನೇನು ಡೇಟ್ ಕೂಡ ಶುರುವಾಗಿದೆ, ಕೊನೆಯ ದಿನಾಂಕ ಕೂಡ ಹತ್ತಿರ ಬರ್ತಾ ಇದೆ. ಇನ್ನು ಬಂಡಾಯ ಶಮನಕ್ಕೆ ಬಂದಂತಹ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಅಟರ್ ಫ್ಲಾಪ್ ಆಗಿದ್ದಾರೆ. ಬಂಡಾಯ ಶಮನ ಮಾಡೋದಕ್ಕೆ ಅಂತ ಸುರ್ಜೇವಾಲಾ ಅವರು ಬಂದಿದ್ರು, ಸೋತು ಕೈ ಚೆಲ್ಲಿ ಕೂತಿದ್ದಾರೆ. ಸುರ್ಜೇವಾಲಾ ಅವರ ಸಭೆಗೆನೆ
ಮಲ್ಲಿಕಾರ್ಜುನ್ ಅವರು ಗೈರಾಗಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಈ ಸಭೆಗೆ ಗೈರಾಗಿ ಅದು ಹೇಗೆ ನೀವು ಆಯ್ಕೆ ಮಾಡ್ತೀರಾ ಬೇರೆಯವ್ರನ್ನ? ಆಯ್ಕೆ ಮಾಡಿ ಅಂತ ಏನಾದರೂ ಬಹಿರಂಗವಾಗಿ ಸಂದೇಶವನ್ನ ಕೊಟ್ರ? ಈ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಅವರೇ ಬಂದು ಸಭೆಯನ್ನ ಮಾಡಿದ್ರೂ ಕೂಡ ತಮ್ಮ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಎಲೆಕ್ಷನ್ಗೆ ನಿಂತಿದ್ದಾರೆ, ಸಚಿವರು ಕೂಡ. ಆದರೂ ಕೂಡ ಅವರು ಸಭೆಗೆ ಬಂದು ಹಾಜರಾಗಲಿಲ್ಲ. ಯಾಕಂದ್ರೆ ಈ ಸಭೆ ಸಂಧಾನ ಸಭೆಯಾಗಿತ್ತು. ಸಂಧಾನ ಸಭೆಗೆ ಅವರೇ ಬಂದಿಲ್ಲ ಅಂತಂದ ಮೇಲೆ ಏನು ಸಂದೇಶ ಏನು ಸುರ್ಜೇವಾಲಾ ಅವರು ಬಂದು ಏನು ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ, ಅವರ ಸಭೆಗೆ ಎಷ್ಟರ ಮಟ್ಟಿಗಿನ ಒಂದು ಪ್ರಾಮುಖ್ಯತೆ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇನ್ನು ಸಂಧಾನ ಸಭೆಯಲ್ಲೇ ರಾಜೀನಾಮೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಸಮೀರ್ ಅವರು. ಅಂದರೆ ಯಾವಾಗ ಸಂಧಾನ ಸಭೆ ನಡೀತು, ಇಲ್ಲ ರೀ ನಾನು ರಾಜೀನಾಮೆ ಕೊಡ್ತೀನಿ, ನಮ್ಮ ಸಮುದಾಯದವರು 5 ಶತಮಾನಗಳಿಂದ 50 ವರ್ಷಗಳಿಂದ ನಿರಂತರವಾಗಿ ವೋಟ್ ಹಾಕ್ತಾ ಬರ್ತಾ ಇದ್ದೀವಿ. ಶಾಮನೂರು ಶಿವಶಂಕರಪ್ಪರವ್ರನ್ನ ನಿರಂತರವಾಗಿ ಗೆಲ್ಲಿಸಿದ್ ನಾವು. ಈಗ ಶಾಮನೂರು ಶಿವಶಂಕರಪ್ಪರವರು ಇಲ್ಲ, ಆದರೆ ಅವರು ಇದ್ದಂತಹ ಸಂದರ್ಭದಲ್ಲಿ ಹೇಳಿದ್ದು, ನಾನಿಲ್ಲದೆ ಇದ್ದಾಗ ನಾನು ಬಿಟ್ಕೊಟ್ರೆ ಇಲ್ಲಿ ಅಲ್ಪಸಂಖ್ಯಾತರೇ ನಾಯಕರು ಅಂತ ಹೇಳಿದ್ರು. ಆದರೆ ಈಗ ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಅವರು ರಾಜೀನಾಮೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಇನ್ನು ಹೈಕಮಾಂಡ್ ಕೈ ಮೀರ್ತಾ ಇದೆಯಾ ಕರ್ನಾಟಕ ಕಾಂಗ್ರೆಸ್? ಯಾಕಂದ್ರೆ ಸಿಎಂ ಕುರ್ಚಿ ವಿಚಾರದಲ್ಲೂ ಕೂಡ ನೋಡಿದ್ವಿ, ಅಲ್ಲೂ ಕೂಡ ಅನೇಕ ರೀತಿಯ ಹೇಳಿಕೆಗಳನ್ನ ಕೊಟ್ಟರು. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೈ ಮೀರ್ತಾ ಇದೆಯಾ ಕರ್ನಾಟಕ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಟಿಕೆಟ್ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಸಮರ ಸಾಧ್ತಾ ಇದ್ದಾರೆ ನಾಯಕರು, ತಮ್ಮಲ್ಲೇ ಆಂತರಿಕವಾಗಿ ಕಚಾಡ್ಕೊಳ್ತಾ ಇದ್ದಾರೆ. 65,000 ಮುಸ್ಲಿಂ ಮತಗಳ ಲೆಕ್ಕಾಚಾರ ಕಾಂಗ್ರೆಸ್ ಮೊದಲೇ ಇಟ್ಕೊಂಡಿತ್ತು. 65,000 ವೋಟ್ ವಿದ್ಯೆ ಬೀಳತೆ ಅಂತ, ಆದರೆ ಕೈ ಮೀರಿ ಹೋಗ್ತಾ ಇದೆ. ಆ ವೋಟ್ ಬ್ಯಾಂಕು ಕೈ ತಪ್ಪಿ ಹೋಗ್ತಾ ಇದೆ. ದಶಕಗಳಿಂದ ಆನೆ ಬಲ ಆಗಿತ್ತು ಈ ಒಂದು ಸಮುದಾಯ. ಆದರೆ ಅದೇ ಸಮುದಾಯ ಫೌಂಡೇಶನ್ ಅಂತ ನಾವೇನು ಹೇಳ್ತೀವಿ, ಆ ಬೇಸಿಕ್ ಫೌಂಡೇಶನ್ ವೋಟ್ಗಳಿಗೆ ಈಗ ಕೊಡಲಿ ಪೆಟ್ಟು ಬೀಳ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡು ಈ ಅಸಮಾಧಾನ ಏನು ಭುಗಿಲೆದ್ದಿತ್ತು ಅದನ್ನ ಸಾಲ್ವ್ ಮಾಡೋದಕ್ಕೆ ಅಂತ ಬಂದಿತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸಹಜವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗಿ ಏನಾದರೂ ಡಿಸಿಷನ್ ತೆಗೆದುಕೊಳ್ಳುತ್ತಾ, ಅಥವಾ ಇದೇ ರೀತಿಯಾಗಿರುವಂತಹ ಒಂದು ಬೆಳವಣಿಗೆ ಮತ್ತೆ ಮುಂದುವರಿಯುತ್ತಾ? ಯಾಕಂದ್ರೆ ಒಂದು ವೇಳೆ ಟಿಕೆಟ್ ಬದಲಾವಣೆ ಆಗಬೇಕು ಅಂತಂದ್ರೆ ಆಗ ವಾಪಸ್ ನಾಮಿನೇಷನ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಅಂತಿಮ ದಿನಾಂಕ ಕೂಡ ಸಮೀಪ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ನ ಆಂತರಿಕ ಕಲಹದಿಂದಾಗಿ ಬಿಜೆಪಿಗೆ ಹಬ್ಬದೂಟ. ಏನು ಮಾಡೋದು ಬೇಡ, ವೋಟ್ಗಳು ಡಿವೈಡ್ ಆದ್ರೆ ಸಾಕು, ನಾವು ಗೆದ್ದು ಬಂದ್ಬಿಡ್ತೀವಿ ಅನ್ನುವಂಥದ್ದು ಬಿಜೆಪಿ ನಾಯಕರಿಗೆ ಈಗ ಗೊತ್ತಾಗ್ಬಿಟ್ಟಿದೆ. ಬಿಜೆಪಿ ನಾಯಕರಿಗೆ ಕ್ಲಿಯರ್ ಆಗಿ ಮೆಸೇಜ್ ಹೋಗ್ತಾ ಇದೆ ಈಗ. ಹೀಗಾಗಿ ಮುಸ್ಲಿಂ ವರ್ಸಸ್ ಲಿಂಗಾಯತ ಫೈಟ್ ನಡುವೆ ವೋಟ್ ಸೆಳೆಯೋದಕ್ಕೆ ಕೇಸರಿ ಪಡೆ ಈಗ ಮುಂದಾಗ್ತಾ ಇದೆ. ಈಗ ಈ ಒಂದು ದಾವಣಗೆರೆ ಕ್ಷೇತ್ರ ಏನಿದೆ, ದಕ್ಷಿಣ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಏನು ಈವರೆಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ನಡೀತಾ ಇತ್ತು, ಈಗ ಅಲ್ಪಸಂಖ್ಯಾತರು ವರ್ಸಸ್ ಲಿಂಗಾಯತರು ಅನ್ನುವಂತಹ ಫೈಟ್ ನಡೀತಾ ಇದೆ. ಯಾಕಂದ್ರೆ ಲಿಂಗಾಯತರ ಮತಗಳು ಸರಿಸುಮಾರು 35,000ದಿಂದ 40,000 ವೋಟ್ಗಳಿದಾವೆ. ಇತ್ತ ಅಲ್ಪಸಂಖ್ಯಾತರ ವೋಟ್ಗಳು ಸರಿಸುಮಾರು 65,000ದಿಂದ 70,000 ವೋಟ್ಗಳು. ಎರಡು ಪ್ರಬಲ ಸಮುದಾಯಗಳೇ. ಇದೇ ಕಾರಣಕ್ಕಾಗಿ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಎರಡೂ ಸಮುದಾಯಗಳ ನಡುವೆ ಫೈಟ್ ಏನಾದರೂ ಏರ್ಪಡುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಕಾಂಗ್ರೆಸ್ನ ಹೈಕಮಾಂಡು ನಾವು ಕಳೆದ ಹಲವಾರು ದಿನಗಳಿಂದ ನೋಡ್ತಾ ಇದ್ದೀವಿ, ಸಿಎಂ ವಿಚಾರಕ್ಕೆ ಬೆಳವಣಿಗೆಗಳು ಏನು ನಡೀತು ಆಗ್ಲೂ ನೋಡಿದ್ದೀವಿ. ಅದಾದ ನಂತರ ಈಗ ಏನು ಟಿಕೆಟ್ ಹಂಚಿಕೆ ಆಗ್ತಾ ಇದೆ ಈಗಲೂ ಕೂಡ ನೋಡ್ತಾ ಇದ್ದೀವಿ. ಎಲ್ಲೋ ಒಂದೆಡೆ ಕರ್ನಾಟಕ ಕಾಂಗ್ರೆಸ್ಸು ಹೈಕಮಾಂಡ್ ಕೈ ಮೀರಿ ಹೋಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದು. ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನ ಭೀತಿ, ಭಯ, ಕನಿಷ್ಠ ಪಕ್ಷ ನಾವು ಶಿಸ್ತನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಕನಿಷ್ಠ ಪರಿಜ್ಞಾನ ಕೂಡ ಕಾಂಗ್ರೆಸ್ ನಾಯಕರ ಕೈ ಮೀರಿ ಹೋಗ್ತಾ ಇದೆಯಾ ಹೇಗೆ ಅಂತ? ಸಂತೋಷ್, ಖಂಡಿತ ನೀವು ಹೇಳ್ತಾ ಇರುವಂಥ ಮಾಹಿತಿ ಸತ್ಯ, ನಿಜಕ್ಕೂ ಸತ್ಯ. ಏನಂತಂದರೆ ದಾವಣಗೆರೆ ದಕ್ಷಿಣ ಒಂದು ಕ್ಷೇತ್ರದ ಉಪಸಮರದಲ್ಲಿ ಈಗೇನು ಜಮೀರ್ ಅಹಮದ್ ಖಾನ್ ಅವರು ಈಗ ಒಂದು ಹೊಸ ಬಾಂಬನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂತಂದರೆ ಏನಾದರೂ ಅಲ್ಪಸಂಖ್ಯಾತರಿಗೆ ನೀವೇನಾದರೂ ಟಿಕೆಟ್ ನೀಡದೇ ಇದ್ದರೆ ನಾನು ರಾಜೀನಾಮೆ ತ್ಯಜಿಸ್ತೀನಿ ಅನ್ನುವ ಮೂಲಕ ಈಗ ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಾಗಿದೆ ಅಂತ ಹೇಳ್ಬೋದು. ಏನು ಸುರ್ಜೇವಾಲಾ ಅವರು ಒಂದು ಸಭೆಯಲ್ಲಿ ಅಬ್ಬರಿಸಿ ಬೊಬ್ಬರಿದಂತಹ ಜಮೀರ್ ಅಹಮದ್ ಖಾನ್ ಅವರು ಈ ಸವಾಲನ್ನು ಮುಂದಿಟ್ಟಿದ್ದಾರೆ. ಏನಂತಂದರೆ ದಾವಣಗೆರೆ ಪ್ರಮುಖವಾಗಿ ಇದು ಲಿಂಗಾಯತರ ಒಂದು ಪ್ರಾಬಲ್ಯದ ಒಂದು ಹಿಡಿತ ಕ್ಷೇತ್ರ ಆಗಿರ್ತದೆ. ಹಿಂದೆ ಶಾಮನೂರು ಅವರು ಹಿಡಿತದ ಕ್ಷೇತ್ರ ಅದು. ಇನ್ನು ಈ ವಿಚಾರವಾಗಿ ಅಲ್ಲಿ ನೆನ್ನೆ ನಡೆದಂಥ ಏನು ಒಂದು ಸಭೆಯಲ್ಲಿ ಸುರ್ಜೇವಾಲಾ ಅವರು ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆ ಖಂಡಿತವಾಗ್ಲೂ ಅದು ಅಟರ್ ಫ್ಲಾಪ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ
ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನಾದರೂ ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ಈತ ಕಡೆ ಇನ್ನೊಂದು ಕಡೆ ಗಮನಿಸೋದಾದರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗದಾಗಿರ್ತಕ್ಕಂಥ ಸಿದ್ಧಾರ್ಥ ನಿನ್ನೆ ಒಂದು ನಾಮಿನೇಷನನ್ನು ಸಲ್ಲಿಸ್ತಾರೆ. ಯಾವುದೇ ರೀತಿಯಾದಂಥದ್ದು ಹೈಕಮಾಂಡ್ ಒಂದು ಪರ್ಮಿಷನ್ ಕೊಡದೇ ಇದ್ದರೂ ಹೋಗ್ಬಿಟ್ಟು ನಾಮಿನೇಷನ್ ಸಲ್ಲಿಸಿರೋದು ಇದು ಪಕ್ಷದ ಒಂದು ಶಿಸ್ತಿಗೆ ಒಂದು ಉಲ್ಲಂಘನೆ ಅಂತ ಹೇಳ್ಬೋದು. ಇನ್ನು ದಾವಣಗೆರೆಯಲ್ಲಿ ಒಂದು ಅಲ್ಪಸಂಖ್ಯಾತರ ಒಂದು 80,000 ವೋಟ್ ಇದೆ. ಹಾಗೆ ನೋಡಿದರೆ ಇನ್ನು ಲಿಂಗಾಯತದಲ್ಲೂ ಕೂಡ ಲಿಂಗಾಯತ ಸಮುದಾಯದಲ್ಲೂ ಕೂಡ 65,000 ಇಂದ 70,000 ವೋಟ್ಗಳಿದೆ. ಇಲ್ಲಿ ಇದರ ನಡುವೆ ಏನಾದರೂ ಈ ಕಾಂಗ್ರೆಸ್ನ ಒಂದು ಒಳಜಗಳ ಬಿಕ್ಕಟ್ಟು ಇದೇ ರೀತಿ ಏನಾದರೂ ಮುಂದೆ ಬರೆದ್ರೆ ಏನು ಮುಂದಿನ ದಿನಗಳಲ್ಲಿ ಬಿಜೆಪಿ ಇದು ಪ್ಲಸ್ ಪಾಯಿಂಟ್ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಸಂತೋಷ್, ಈಗ ಸಹಜವಾಗಿ ನಾವು ನೋಡಿದ್ದೆ ಆದರೆ ಒಂದು ಪಕ್ಷ ತನ್ನ ಎದುರಾಳಿ ಪಕ್ಷ ಏನಿದೆ ಅದರ ಜೊತೆಗೆ ಫೈಟ್ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಆಂತರಿಕ ಕಲಹ, ಈ ಕಲಹ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಸಹಜವಾಗಿ ಈ ರೀತಿಯ ಆಂತರಿಕ ಕಚ್ಚಾಟ ನಡೀತಾ ಇದೆ ಅಂತಂದರೆ ಬಿಜೆಪಿ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗುತ್ತೆ. ಹೀಗಾಗಿ ಬಿಜೆಪಿ ಇದರ ಲಾಭವನ್ನು ಯಾವ ರೀತಿ ಪಡ್ಕೊಳ್ಬಹುದು, ಜೊತೆಗೆ ಇದೇ ವಿಚಾರದಿಂದಾಗಿ ಆಂತರಿಕ ಕಚ್ಚಾಟದಿಂದ ಈ ಕ್ಷೇತ್ರವನ್ನೇ ಕಳೆದುಕೊಳ್ಬೇಕಾಗುತ್ತಾ ಕಾಂಗ್ರೆಸ್ಸು ಹೇಗೆ ಅಂತ? ಸಂತೋಷ್, ಏನಂತಂದರೆ ಕಾಂಗ್ರೆಸ್ ಅನ್ನುವಂಥದ್ದು ಏನದು ಒಂದು ದಾವಣಗೆರೆ ಇದೆಯಲ್ಲ ಅದು ಒಂಥರ ಭದ್ರಕೋಟೆ ಅಂತಲೇ ಹೇಳ್ಬೋದು. ಈ ಒಂದು ಶಾಮನೂರು ಶಿವಶಂಕರಪ್ಪನವರು ಏನು ಒಂದು ನಿಧನದ ನಂತರ ಎಲ್ಲೋ ಒಂದು ಕಡೆ ದಾವಣಗೆರೆ ಹಿಡಿತ ತಪ್ಪುತ್ತೆ ಅನ್ನೋದು ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಯಾಕಂತಂದರೆ ಈಗ ಆಂತರಿಕವಾಗಿ ಇವರ ಕಾಂಗ್ರೆಸ್ನ ಒಂದು ಆಂತರಿಕ ಒಂದು ಕಚಾಟ ಒಂದು ಬಿಕ್ಕಟ್ಟು ಏನಾದರೂ ಇದೇ ರೀತಿ ಅದರ ಮುಂದುವರೆದ್ರೆ ಹೈಕಮಾಂಡ್ ಏನಾದರೂ ಕೂಡ ಇದನ್ನೇನಾದರೂ ಶಮನಗೊಳಿಸಲೇ ಇದ್ದರೆ ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂತಂದರೆ ಈಗ ಪ್ರಬಲವಾಗಿ ಇರ್ತಕ್ಕಂಥವ್ರು ಏನಂತಂದರೆ ಅಲ್ಲಿ 65,000 ಒಂದು ಲಿಂಗಾಯತರ ಒಂದು ಮತಗಳಿದೆ, ಇನ್ನು 80,000 ಮತಗಳೇನಿದೆ ಅದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು. ಅದೇ ರೀತಿಯಾಗಿ ಇವತ್ತಿನ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಪ್ರಶ್ನೆ ಹೇಳ್ತಾರೆ, ಅಲ್ಲಿ ಒಂದು ಸವಾಲನ್ನು ಎಸಿತಾರೆ. ಏನಂತಂದರೆ ಏನಾದರೂ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟನ್ನು ನೀಡಿದೇ ಇದ್ದರೆ ನಾನು ರಾಜೀನಾಮೆಯನ್ನು ನೀಡ್ತೀನಿ ಅನ್ನೋ ಒಂದು ಎಚ್ಚರಿಕೆ. ಇದು ಹೈಕಮಾಂಡ್ಗೆ ಒಂದು ನುಂಗಲಾರದ ತುಪ್ಪ ಮತ್ತು ಉಗುಳಲಾರದ ಒಂದು ತುಪ್ಪ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವು ಎರಡೂ ಒಂದು ಬಣಗಳನ್ನು ಏನಾದರೂ ಶಮನಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗೋದು ಗ್ಯಾರಂಟಿ. ಆಮೇಲೆ ಕಾಂಗ್ರೆಸ್ ಭದ್ರಕೋಟೆ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ದಾವಣಗೆರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕೈತಪ್ಪಿ ಬಿಜೆಪಿ ಹಿಡಿತ ಸಾಧಿಸುತ್ತೆ ಅಂತಲೇ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಈಗ ಸಹಜವಾಗಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಆಗಲೇ ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ವಿ, ಅನೇಕರು ಬರೆದುಕೊಳ್ತಾ ಇದ್ರು. ಏನಿಲ್ಲ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ರು, ಯುವಕರು ರಾಜಕಾರಣಕ್ಕೆ ಬರಬೇಕು, ಆ ಕಾರಣಕ್ಕಾಗಿ ಮಗನಿಗೆ ನಾಮಿನೇಷನ್ ಫೈಲ್ ಮಾಡಿಸಿದ್ದೀನಿ, ಒಳ್ಳೆ ದಿನ ಅನ್ನೋ ಕಾರಣಕ್ಕೋಸ್ಕರ ಅಂತ ಹೇಳಿದ್ರು ಅನ್ನುವಂತಹ ಮಾತುಗಳು. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಲ್ರಿ, ಚುನಾವಣೆ ಮಾಡೋದು ನಾವು ಕಾರ್ಯಕರ್ತರು, ಯಾರು ಯುವಕರಿದ್ದಾರೆ ಅವರು ರಾಜಕಾರಣಕ್ಕೆ ಬರಬೇಕು ನಿಜ, ಆದರೆ ಆ ಯುವಕರು ರಾಜಕಾರಣಿಗಳ ಮಕ್ಕಳೇ ಆಗಿರಬೇಕಾ ಅನ್ನುವಂತಹ ಪ್ರಶ್ನೆ ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ. ಈ ನಡುವೆ ಎರಡು ಕಿತ್ತಾಟ ಏನಿದೆ, ಈ ಕಿತ್ತಾಟದ ನಡುವೆ ಲಾಭ ಆಗೋದು ಯಾರಿಗೆ? ಸಹಜವಾಗಿ ಬಿಜೆಪಿಗೆ ಇದು ರಾಜಕೀಯವಾಗಿ ಲಾಭವನ್ನು ತಂದುಕೊಡುತ್ತೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡು ಈ ಆಂತರಿಕ ಕಲಹ ಏನಿದ್ದಿತ್ತು, ಈ ಆಂತರಿಕ ಕಲಹವನ್ನು ಸರಿಪಡಿಸಿ ಇದರ ಜೊತೆಗೆ ಕಾರ್ಯಕರ್ತರು ಯಾರು, ಯಾಕಂದರೆ ಯಾವ ಕಾರ್ಯಕರ್ತರು ಪಕ್ಷದ ಭದ್ರ ಬುನಾದಿಯಾಗಿರ್ತಾರೆ, ಆ ಕಾರ್ಯಕರ್ತರ ಒಂದು ಮನವೊಲಿಸುವಲ್ಲಿ ಕಾಂಗ್ರೆಸ್ಸು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಆದರೆ ಇವರೆಲ್ಲರೂ ಕೂಡ ಕೇವಲ ನಾಮಿನೇಷನ್ ಫೈಲ್ ಮಾಡ್ತಾರೆ, ನಾಯಕರು ಚುನಾವಣೆಯಲ್ಲಿ ಬಂದು ಫೈಟ್ ಮಾಡ್ತಾರೆ ನಿಜ, ಆದರೆ ನಿಜವಾಗ್ಲೂ ಫೈಟ್ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥದ್ದು ಕಾರ್ಯಕರ್ತರು. ಆ ಕಾರ್ಯಕರ್ತರ ಪ್ರಶ್ನೆ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಎದುರಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ರಾಜೇಂದ್ರ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಂದ್ರ, ನಮಸ್ಕಾರ. ನಮಸ್ತೆ. ಈಗ ಸಹಜವಾಗಿ ಒಂದು ಪ್ರಶ್ನೆ ಎದುರಾಗುತ್ತೆ ಸರ್. ಈಗ ರಾಜಕಾರಣಿಗಳೇನೋ ಬರ್ತಾರೆ, ಎಲೆಕ್ಷನ್ ಮಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಮತ್ತೊಂದು ಮಗದೊಂದು, ಆದರೆ ನಿಜವಾಗ್ಲೂ ಚುನಾವಣೆ ಮಾಡಬೇಕಾಗಿರುವಂಥದ್ದು ಕಾರ್ಯಕರ್ತರು. ಈಗ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಯಾರು ಪಕ್ಷ ನಿಷ್ಠೆಯಿಂದ ದುಡಿದಿದ್ದಾರೆ, ಈವರೆಗೆ ವೋಟ್ ಹಾಕಿ ಬಂದಿದ್ದಾರೆ, ಆ ಒಂದು ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಏನಾದರೂ ಈ ದಾವಣಗೆರೆ ದಕ್ಷಿಣದಲ್ಲಿ ಕಳೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಹೇಗೆ ಅನಲೈಸ್ ಮಾಡಬಹುದು ಇದನ್ನ ಅಂತ? ಇಲ್ಲ, ಇದು ಉಪಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಅಷ್ಟು ಪ್ರಾಧಾನ್ಯತೆ ಬರೋದಿಲ್ಲ. ಈಗ ಉದಾಹರಣೆಗೆ ಉಪಚುನಾವಣೆಯಲ್ಲಿ ಬರ್ತಕ್ಕಂಥ ತೀರ್ಮಾನ ಅದು ಸರ್ಕಾರಗಳನ್ನೇ ಜನಾದೇಶ ಅಲ್ಲ, ಅದು ನಾಟ್ ಎ ಮ್ಯಾಂಡೇಟ್. ಬಟ್ ಆದ್ರೆ ಆಗಿದೆ, ಏನು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂತಹ ಶಾಮನೂರ್ ಅವರ ಒಂದು ನಿಧನದಿಂದ, ಹಲೋ, ನಿಧನದಿಂದ ಆಗಿರ್ತಕ್ಕಂತ ಒಂದು ತೆರವಿದೆಯಲ್ಲ, ಅಲ್ಲಿ ಈಗ ಇದು ಪ್ರತಿಷ್ಠೆ ಅಷ್ಟೇ. ಇದು ಪ್ರತಿಷ್ಠೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇದು ಬಿಜೆಪಿ ನಡುವೆ ಇರತಕ್ಕಂತ ಪೈಪೋಟಿ ಇದೆಯಲ್ಲ, ಈ ಪೈಪೋಟಿನಲ್ಲಿ ಈಗ ಇವರ ಒಂದು ಸರ್ಕಾರದ ಒಂದು ಇದೇನಿದೆ,
ಹೇಳಿ ಸರ್, ಹೇಳಿ. ನನಗೆ ಅಲ್ಲಿ ಮಧ್ಯದಲ್ಲಿ ಬೇರೆ ವಾಯ್ಸ್ ಕೇಳ್ತಾ ಇದೆ. ಇಲ್ಲ ಹೇಳಿ ಸರ್, ಹೇಳಿ. ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ಗೆ ನಿಸ್ಸಂಶಯವಾಗಿ ಇದು ಪ್ರತಿಷ್ಠಾನೆ ಹೌದು. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಿಂದ ಸತತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರ್ ಅವರು ಗೆದ್ದು ಬಂದಿದ್ದಾರೆ. ಆದ್ರೆ ಹಿಂದೆ ಒಂದ್ಸಾರಿ ಪಂಪಾಪತಿ ಅಂತಕ್ಕಂಥವ್ರು ಕಮ್ಯುನಿಸ್ಟ್ ಪಕ್ಷದಿಂದ ಗೆದ್ದು ಬಂದವರು. ಮುಸ್ಲಿಮರು ಇಲ್ಲಿ ನಿರ್ಣಾಯಕವಾದ ಒಂದು ಸಂಖ್ಯೆಯಲ್ಲಿ ಇದ್ದಾರೆ, ನಿಜ. ಹಾಗಾಗಿ ಇಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ನಿಲ್ಲಿಸಿದ್ರೆ ಬರ್ತಾ ಅಂತಕ್ಕಂಥದ್ದು ಅದು ಬೇರೆ ಪ್ರಶ್ನೆ. ಮತ್ತೆ ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಕೂಗು ಇದೆ. ನೋಡ್ಬೇಕು ಕಾಂಗ್ರೆಸ್ಸಿನ ಒಂದು ತೀರ್ಮಾನ ಏನಾಗುತ್ತೆ. ಈಗ ಆಲ್ರೆಡಿ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಶಿವಶಂಕರಪ್ಪನವರ ಮೊಮ್ಮಗ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಹಾಗೇನೆ ಈಗ ಮುಸ್ಲಿಂ ವರ್ಗದಿಂದ ನಮಗೂ ಇಲ್ಲಿ ಯಾಕೆ ಕೇಳ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ, ನಾವು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇರೋದ್ರಿಂದ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ಅಲ್ಲಿದ್ದಂತಹ ಒಂದು ಶಾಮನೂರ್ ಶಿವಶಂಕರಪ್ಪನವರು ಹೆವಿ ವೆಯ್ಟ್. ಪ್ರಾಯಶಃ ಅವರು ಕಾಂಗ್ರೆಸ್ ನಿಂದ ಅಲ್ಲ, ಬೇರೆ ಪಕ್ಷದಿಂದ ಒಂದು ವೇಳೆ ಅವರು ನಾಮಿನೇಷನ್ ಹಾಕಿದ್ರು ಗೆದ್ದು ಬರುವಂತ ಒಂದು ದೊಡ್ಡ ವ್ಯಕ್ತಿತ್ವ ಕಾಂಗ್ರೆಸ್ ಪಕ್ಷದಲ್ಲೇ. ಆದ್ರೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಈ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಮಣೆ ಹಾಕುತ್ತೆ? ಈಗೇನು ಮುಸ್ಲಿಮರು ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದಾರ, ಇದಕ್ಕೆ ಮಣಿಯುತ್ತಾ ಅಥವಾ ಶಾಮನೂರ್ ಅವರ ಕುಟುಂಬಕ್ಕೆ ಮಣಿಯುತ್ತಾ? ಈಗ ಪರಿಣಾಮ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಈಗ ಸರ್, ಮತ್ತೊಂದು ಪ್ರಶ್ನೆ ಏನಂದ್ರೆ, ಈಗ ಈ ಪ್ರತಿಷ್ಠೆ ವಿಚಾರ ಇಲ್ಲಿವರೆಗೆ ಬರೋವರೆಗೂ, ಅಂದ್ರೆ ತಲೆವರೆಗೆ ನೀರು ಬರೋವರೆಗೂ ಹೈಕಮಾಂಡ್ ಎಲ್ಲೋ ಕಾಯ್ತಾ ಕೂತಿತ್ತ, ಇಲ್ಲಿ ವಿಫಲವಾಯ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಮುಂಚೆನೆ ಎಚ್ಚೆತ್ಕೊಂಡು ಇಲ್ಲ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಒಂದು ಅವಕಾಶ ಕೊಡೋಣ, ಅಂತರದಲ್ಲಿ ಬೇಕಾದ್ರೆ ಅಲ್ಪಸಂಖ್ಯಾತರಿಗೆ ಕೊಡೋಣ ಅಂತ ಕೂತು ಮಾತನಾಡಬಹುದಾಗಿತ್ತು. ಆದ್ರೆ ಎಲ್ಲೋ ಒಂದೆಡೆ ತಲೆವರೆಗೂ ನೀರು ಬರೋವರೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಾಯ್ತಾ ಕೂತು ಈ ಆಂತರಿಕ ಕಲಹಕ್ಕೆ ಕಾರಣ ಆಯ್ತಾ ಅಂತ? ಇಲ್ಲ, ಇದು ನಾವು ಆಂತರಿಕ ಕಲಹ ಅಥವಾ ಅವರು ತಲೆವರೆಗೂ ನೀರು ಬರೋ ತನಕ ಹೈಕಮಾಂಡ್ ಕಾಯ್ತಾ ಕೂತ್ಕೊಟ್ಟು ಅಂತ ಹೇಳಿಕೆ ಬರೋದಿಲ್ಲ. ಇದೆಲ್ಲ ಸಹಜವಾಗಿ ಆಗುತ್ತೆ ರಾಜಕೀಯದಲ್ಲಿ. ಇಂಥ ಒಂದು ಅಭಿಪ್ರಾಯಗಳು ಹೊರಗೆ ಬರ್ಬೇಕಲ್ಲ. ಈಗ ಕಾಂಗ್ರೆಸ್ ಪಕ್ಷ ಇವೆಲ್ಲ ನೋಡ್ತಾ ಇದೆ, ಇವೇನು ಹೊಸದೇನು ಅಲ್ಲ, ಒಂದು ರಾಷ್ಟ್ರೀಯ ಪಕ್ಷ ಅದು. ಹೀಗಾಗಿ ಈಗೇನು ಈಗ ಜಮೀರ್ ಅಹಮದ್ ಮತ್ತೆ ಕೆಲವರು ಮುಸ್ಲಿಂ ಮುಖಂಡರು ಅಥವಾ ಇವ್ರು ಯಾರಿದ್ದಾರೆ ನಾವು ಕುಡಿ ಅಂತ ಕೇಳ್ತಾ ಇದ್ದಾರೆ. ಕೇಳೋದು ಅವರ ಇದು. ಈಗ ಶಿವಕುಮಾರ್ ಅವ್ರಿಗೆ ಏನ್ ಹೇಳಿದ್ರು, ಯಾರಿಗೆ ಟಿಕೆಟ್ ಕೊಡ್ಲಿ ನಾವು ಗೆಲ್ಲಿಸ್ತೇವೆ, ಈಗ ಒಟ್ಟಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸ್ತೇವೆ ಅಂತಕ್ಕಂಥ ಒಂದು ಇದನ್ನ ಮಾಡಿದ್ದಾರೆ. ಒಂದು ಸ್ಟ್ರಾಟಜಿ ಮಾಡ್ತಾರೆ. ಸಂಧಾನ, ಕಾಂಪ್ರಮೈಸು, ಕನ್ಸಿಲಿಯೇಷನ್ಸ್ ಇವೆಲ್ಲ ಇದ್ದೇ ಇರುತ್ತೆ, ರಾಜಕೀಯದಲ್ಲಿ ಇರೋದಿಲ್ಲ ಅಂತ ಅಲ್ಲ. ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಪರಂಪರಾನುಗತವಾಗಿ ಏನು ಕಾಂಗ್ರೆಸ್ ಭದ್ರಕೋಟೆ ಆಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೈ ಬಿಟ್ಟು ಹೋಗುತ್ತಾ ಅಂತ ಅದು ಪ್ರಶ್ನೆ ಈಗ. ಯಾಕೆಂತ ಹೇಳಿದ್ರೆ ಸುಲಭವಾಗಿ ಇರ್ತಕ್ಕಂತ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ರೀತಿಯಾದಂತಹ ಒಂದು ಸವಾಲುಗಳನ್ನ ಎದುರಿಸಬೇಕಾಗಿದೆ. ಮತ್ತೆ ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ಬಿಜೆಪಿ ಒಂದು ಏಕಾಂಗಿ ಏನಲ್ಲ ಕರ್ನಾಟಕದಲ್ಲಿ. ಬಿಜೆಪಿಗೆ ಜೆಡಿಎಸ್ ಒಂದು ಬೆಂಬಲ ಇದೆ. ಜೆಡಿಎಸ್ ಕೂಡ ಈಗ ಅಲ್ಪಸಂಖ್ಯಾತರ ಮತಗಳನ್ನು ನೀಡತಕ್ಕಂತ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಅವರು ಸ್ಟ್ರಾಟಜಿ ಮಾಡ್ಬೋದಲ್ಲ. ಸೊ ಹೀಗಾಗಿ ಇದೆಲ್ಲ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ರಾಜಕೀಯ ಚಿತ್ರಣ ಬದಲಾವಣೆ ಆಗತ್ತಾ? ಇದುವರೆಗೆ ಏನು ಶಾಮನೂರು ಅಥವಾ ಕಾಂಗ್ರೆಸ್ ಅಂದ್ರೆ ಶಾಮನೂರು ಅಂದ್ರೆ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಇದ್ದಂತಹ ಒಂದು ಚಿತ್ರಣಕ್ಕೆ ಈಗ ಈ ಒಂದು ಉಪಚುನಾವಣೆ ಒಂದು ದಿಕ್ಸೂಚಿ ಆಗುತ್ತೆ ಅಂತಕ್ಕಂಥದ್ದು ಕಾದ್ ಮಾಡಬೇಕಾಗುತ್ತೆ. ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.